ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀರವರು ನಾಗಮಂಗಲ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆಯರ ದೂರು ಆಲಿಸಿದರು. ನೀವು ಮಾಡಿಸ್ಕೋಬೇಕು. ಅವ್ರ ಐಡಿಯಾ ನಂತರ ಹೋಗ್ಬೇಕಂದ್ರೆ ಹಾಸ್ಟೆಲ್ ಆಗಲಿ ಕಾಲೇಜ್ ಆಗಲಿ ಅದೆಲ್ಲ ಏನಾದರೂ ಸಹಾಯ ಬೇಕಂದ್ರೆ ಆಮೇಲೆ ಮಾಡೋಣ ಮಾಡ್ತೀವಿ. ಮಕ್ಕಳ ಯಾಕೆ ಇದೆಲ್ಲ ಸ್ವಲ್ಪ ಎಲ್ಲ ಅಣ್ಣ ನಮ್ಮ ಚೂರು ಚೆನ್ನಾಗಿ ಓದ್ತೀರಾ? ನೀವೇನಾಗಬೇಕಂತೀರ? ಆಗಲ್ಲ. ನೀನು ವೆಟರ್ನರಿ ಡಾಕ್ಟರ್ ಆಯ್ತಿದೆ, 20 ವರ್ಷ ಸಾಕೋರಪ್ಪ. ಆಸ್ಪತ್ರೆಯ ಮೂಲಭೂತ ಸೌಕರ್ಯದ ವ್ಯವಸ್ಥೆ, ಸ್ವಚ್ಛತೆ, ಊಟದ ವ್ಯವಸ್ಥೆ, ತಾಯಿ ಮಗು ಆರೋಗ್ಯ ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟ, ಆಸ್ಪತ್ರೆಯಲ್ಲಿ ವಿತರಿಸುವ ಔಷಧಗಳ ಕೊರತೆ ವಿಚಾರಣೆ, ಹೊರಗುತ್ತಿಗೆ ನೌಕರರ ಕುಂದುಕೊರತೆ ಹಾಗೂ ಹಲವಾರು ವಿಚಾರಗಳ ಬಗ್ಗೆ ಆಸ್ಪತ್ರೆಯಲ್ಲಿ ವೀಕ್ಷಣೆ ಮಾಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ಸೂಚಿಸಿದರು. ಚೆನ್ನಾಗಿ ಓದ್ಬೇಕು, ನೀನು ಗೊತ್ತಾಯ್ತೇನವ? ಏನಾಗಬೇಕಂತೀಯ ನೀನು ಓದ್ಬಿಟ್ಟು ಟೀಚರ್ ಆಗ್ಬೇಕಂತಿದ್ಯಾ? ಗಿವ್ ಮಿ 5. ಅದನ್ನು ಎಲ್ಲಿ ಈಗ ತೊಳೆಯೋರಿಗೆಲ್ಲ ಆಮೇಲೆ ಅದನ್ನು ಟೆಸ್ಟ್ ಕಳಿಸ್ಬೇಕು ನೀವು, ಗೊತ್ತಲ್ಲ? ವಾಟರ್ ಟೆಸ್ಟ್ ಅದೆಲ್ಲ ಎಲ್ಲಿದೆ ನಿಮ್ಮ ಹತ್ರ? ತರಿಸಿ ಮಾತ್ರನೇ ಆಗೋದು. ಆಮೇಲೆ 4 ಗಂಟೆ ಮೇಲೆ ಯಾವುದಾದ್ರು ರೋಗಿ ಬಂದರೆ ಅವ್ರು ಆ ಥರ ಏನಾದರೂ ರೂಪಿಸಿದ್ಯಾ? ಎಮರ್ಜೆನ್ಸಿಯಿಂದ ಕೊಡ್ತೀರಾ ಅಥವಾ ಹೊರಗಡೆಯಿಂದ ಆಯ್ತಪ್ಪ, ನಿಮ್ಮ ಹತ್ರ ಏನಿದೆ ಅದನ್ನೇ ಕೊಡೋದು, ಇಲ್ಲದೆ ಇರೋದನ್ನು ಕೊಡೋಕ್ಕಾಗೋದಿಲ್ಲ. ನನಗೆ ಅರ್ಥ ಆಗಿದೆ, ಆಯಿತಾ? ನೀವು ಹೊರಗಡೆಯಿಂದ ಬಂದು ಕೊಡ್ತೀರಾ, 4:30 ಆದ್ರಿಂದ ಒಂದು ಔಷಧಿ ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಿಜನಾ ಸುಳ್ಳ? ಇಲ್ಲದೆ ಇರೋದನ್ನು ನೀವು ಕೊಡ್ತೀರಾ? ಫಾರ್ಮಸಿ ಆಗಿದ್ದರೆ ಎಮರ್ಜೆನ್ಸಿಯಿಂದ ಕೊಡ್ತೀರಾ?
ಗಂಟೆ 10 ಗಂಟೆಗೆ ಗೇಟ್ ಹಾಕ್ಬಿಡ್ತೀರ, ಪೇಷಂಟ್ ಮುಂದೆ ಪದಾಡಬೇಕಂತೆ, ಅದು ನಿಜನಾ? ಒಂದು ಕಂಪ್ಲೇಂಟ್ ಇಲ್ಲ. ಒಂದು ಬಾಕ್ಸ್ ಏನು ಮಾಡಿಲ್ವಾ? ಬಾಕ್ಸ್ ಇಟ್ಟಿದ್ದಾರೆ, ಶೀ ಬಾಕ್ಸ್. ಬಟ್ ಅದು ಫೀಮೇಲ್ ಅಂತ ಸಪ್ರೇಟ್ ಇಟ್ಸ್ ಓಕೆ, ನನಗೆ ತೋರಿಸಿ ಬಾಕ್ಸ್ ತೋರಿಸಿ. ಇದೇ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ಮಹಿಳೆಯರು ಮತ್ತು ಸಾರ್ವಜನಿಕರು ಕಡುಬಡವರು ಸಾರ್ವಜನಿಕ ಆಸ್ಪತ್ರೆಯನ್ನ ಅವಲಂಬಿಸಿರುತ್ತಾರೆ. ಆದ್ದರಿಂದ ಇಲ್ಲಿಯ ನ್ಯೂನತೆಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸುವಂತೆ ಸೂಚಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಬಂದ ದೂರುಗಳು ಮತ್ತು ಇತರ ವಿಚಾರಗಳನ್ನು ಚರ್ಚಿಸಲಾಯಿತು. ಈ ಸಂಬಂಧ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ನಾಗಮಂಗಲ ಆಸ್ಪತ್ರೆ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಆಸ್ಪತ್ರೆಗೆ ಬಂದಿದ್ದೀನಿ. ತಾಯಿ ಮಗುವಿನ ಆರೋಗ್ಯ ಮತ್ತು ಶೌಚಾಲಯ, ಅವ್ರಿಗೆ ಕೊಡುವಂಥ ನೀರು, ಊಟ ಮತ್ತು ಅವರ ಲೇಬರ್ ರೂಮ್ದು ಸ್ಟೆರಿಲೈಸೇಷನ್ ಪ್ರೋಟೋಕಾಲು, ಸ್ವ್ಯಾಬ್ ಟೆಸ್ಟು, ಕೊಡುವಂಥ ವಾಟರ್ ಸಪ್ಲೈ ಹೇಗಿದೆ, ವಾಟರ್ನ ಕ್ವಾಲಿಟಿ ಟೆಸ್ಟಿಂಗ್ ಮಾಡ್ತಾರಾ ಪ್ರತಿ 6 ಮಂತ್ಸ್ಗೆ, ಟ್ಯಾಂಕ್ಸ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರಾ ಇಲ್ವಾ, ಡ್ರಗ್ಸ್ ಏನು ಹೊರಗಡೆಯಿಂದ ಒಳಗಡೆಯಿಂದ, ಇಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಅವ್ರಿಗೆಲ್ಲ ಆಗ್ತಾ ಇರುವಂಥ ತೊಂದರೆ, ಮತ್ತು ಇಲ್ಲಿ ಡಾಕ್ಟರ್ಸು ಕರೆಕ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿದೆಯಾ, ಕಡಿಮೆ ಇದ್ದಾರಾ ಜಾಸ್ತಿ ಇದ್ದಾರಾ, ಕಡಿಮೆ, ಮತ್ತು ಔಟ್ಸೋರ್ಸಿಂಗ್ ಅವ್ರಿಗೆ ಯೂಶ್ವಲಿ ನಾವು ಕೆಲವೊಂದು ಕಡೆ 16,000 18,000 ಪೇಪರಲ್ಲಿ ತೋರಿಸ್ತಾರೆ, ಮತ್ತು ಕೆಲವೊಂದು ಕಡೆ ಕೊಟ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ, 8,000 ವಾಪಸ್ ಇಸ್ಕೊಳ್ತಾರೆ ಏಜೆನ್ಸಿಯವರು. ಸೊ ಹಾಗಾಗಿ ಮತ್ತು ಇಂಟರ್ನಲ್ ಕಮಿಟಿ ಇದೆಯಾ, ಅದರದ್ದೆಲ್ಲ ರೆಗ್ಯುಲರಾಗಿ ಮೀಟಿಂಗ್ ಆಗುತ್ತಾ, ಯಾವುದೇ ಹೆಣ್ಮಗಳ ಮೇಲೆ ಇಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳ ಮೇಲೆ ದೌರ್ಜನ್ಯ ಆದರೆ ಅದನ್ನು ಯಾವ ಥರ ನಿವಾರಣೆ ಮಾಡ್ತಾರೆ, ಮತ್ತು ಕೆಲವೊಂದು ಸಲ ಕಂಪ್ಲೇಂಟ್ ಬಂದಿತ್ತು 10 ಗಂಟೆ ಆದಮೇಲೆ ಗೇಟ್ ಹಾಕ್ಬಿಡ್ತಾರೆ ಅಂತ. ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಂತೆ. ಸೊ ಯಾರೇ ಬಂದರೂ ಓಪನ್ ಮಾಡಿ ಯಾಕಂದರೆ ಕುಡಿದು ಬಂದು ರಾತ್ರಿ ಹೊತ್ತು ಗಲಾಟೆ ಮಾಡೋರು ಜಾಸ್ತಿ, ಸಡನ್ನಾಗಿ ಬಂದುಬಿಡ್ತಾರೆ ಅಂತೇಳಿ ಬೀಗ ಹಾಕ್ತೀವಿ ಅಂತ ಹೇಳಿದರು. ಸೊ ಇವತ್ತು ಡ್ರಗ್ಸ್ ಎಲ್ಲ ಪೇಷಂಟ್ಸ್ ಎಲ್ಲ ಹೇಳಿದ್ರು ಹೊರಗಡೆ ಬರ್ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದೇ ಡ್ರಗ್ಸ್ ಸಪ್ಲೈಯೇ ಇಲ್ಲ ಅಂತ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೆ ಮಾತಾಡಿದೆ. ಅವರಂದರೆ ಇವತ್ತು ಈ ಮಾರ್ಚ್ 30ನೇ ತಾರೀಕು ಒಳಗಡೆ ಎಲ್ಲ ಸಾಲ್ವ್ ಆಗುತ್ತೆ, ಎಲ್ಲ ಆಸ್ಪತ್ರೆಗಳಿಗೆ ಡ್ರಗ್ಸ್ ಹೋಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಇದು ಸಂಕ್ಷಿಪ್ತವಾಗಿ ವರದಿ. ಸೊ ಎಲ್ಲ ನಾನು ಹೋದ್ಮೇಲೆ ಅವರೆಲ್ಲ ನನಗೆ ವರದಿಯನ್ನು ಕಳಿಸ್ಕೊಡ್ಬೇಕು ಪ್ರತಿಯೊಂದನ್ನು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.